ನಿಮಗೆ ನಿಮ್ಮದೇನು ಸಮಸ್ಯೆ ಇರುತ್ತೆ ಅದಕ್ಕೆ ಆ ಲೈನ್ಸಲ್ಲಿ ಪರಿಹಾರ ಇರುತ್ತೆ. ಇಲ್ಲ ನನ್ನ ಸಾಧನೆ ದಾರಿ ಮಾತ್ರ ಏನಕ್ಕೆ ಇಷ್ಟು ಕಷ್ಟ ಆಗ್ತಿದೆ. ಎಲ್ಲರೂ ತುಂಬ ಪ್ರೀತಿ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲರೂ. ನಾನು ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಭಗವದ್ಗೀತೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಒಳ್ಳೆ 600 ರೂಪಾಯಿ ಸೀರೆ ಥರ ಕಾಣುತ್ತಿದ್ದು. 150 ಕೊಟ್ಟೆ. ಬ್ಲ್ಯಾಕ್ ಆ್ಯಂಡ್ ವೈಟ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗಿ ಕೆಟ್ಟ ದೃಷ್ಟಿ ತಡೆ ಓಡಿಸ್ಕೊಂಡು ಬಂದಮೇಲೆ ಸೂಪರ್ವಾಗಿದ್ದೀನಿ. ವ್ಲಾಗ್ಸ್ ಮಾಡೋದು ತಡ ಆಗ್ತಿತ್ತು ಗೈಸ್, ಬಿಕಾಸ್ ನಿಮಗೆ ಗೊತ್ತು ರೀಸನು, ನನಗೆ ಹುಷಾರಿರಲಿಲ್ಲ. ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಬೇಗ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ ನನ್ನ ಚಾನಲ್ಗೆ. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಆ್ಯಕ್ಚುಲಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ವ್ಲಾಗ್ಸ್ ಮಾಡೋದು ತಡ ಆಯಿತು, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇನ್ಮೇಲೆ ಖಂಡಿತವಾಗ್ಲೂ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಒಳ್ಳೆ ವಿಷಯ ಅಂದರೆ, ನಾನು ಈಗ ಇನ್ನೊಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಕಾವೇರಿ ಕನ್ನಡ ಮೀಡಿಯಮ್ ಅಂತ. ಅದರಲ್ಲಿ ಹೀರೋಯಿನ್ಗೆ ಆಪೋಸಿಟ್ ಕ್ಯಾರೆಕ್ಟರ್, ಸ್ವಲ್ಪ ನೆಗೆಟಿವ್ ಶೇಡ್ ಇರೋ ಅಂಥ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಆ ಸೆಟ್ನಲ್ಲೂ ಒಂದು ದಿವಸ ನಾನೊಂದು ಬ್ಲಾಗನ್ನು ಮಾಡಿ ನಿಮಗೆ ಅದನ್ನು ಕೂಡ ನಾನು ತೋರಿಸ್ತೀನಿ, ಹೇಗಿತ್ತು ಕನ್ನಡ ಕಾವೇರಿ ಕನ್ನಡ ಮೀಡಿಯಮ್ ಸೆಟ್ಟು, ಸೀರಿಯಲ್ ಸೆಟ್ಟು ಅಂತ. ಸೊ ಬನ್ನಿ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ದೊಡ್ಡ ಐಟಮ್ ತೊಗೋತಾ ಇದ್ದೀನಿ. ಇದು ಬಂದು ಫಿಲಿಪ್ಸ್ದು ನ್ಯಾಚುರಲಿ ಸ್ಟ್ರೇಟ್ ಹೇರ್ ಇನ್ 5 minutes ವಿತ್ ಕೆರಾಶೈನ್ ಪ್ರೊಟೆಕ್ಷನ್ ಅಂತ. ನನಗಿಷ್ಟ ಆಯಿತು ಇದು ಪ್ರಾಡಕ್ಟು, ತುಂಬ ಚೆನ್ನಾಗಿದೆ. ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಐ ಆಮ್ ವೆರಿ ಸಾರಿ, ನಾನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ಆನ್ಲೈನಿಂದ ತರಿಸ್ಕೊಂಡಿರೋ ಪ್ರಾಡಕ್ಟ್ಗಳನ್ನು. ನಿಮಗೆ ಯಾಕೆ ಅದನ್ನು ತೋರಿಸಿ ಒಂದು ಬ್ಲಾಗ್ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ಅನ್ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಒಂದಷ್ಟು ಮಾಡಿಲ್ಲ, ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟಿದ್ದೀನಿ, ಯೂಸ್ ಮಾಡ್ತಿದ್ದೀನಿ ಕೂಡ. ನಿಮಗೆ ತೋರಿಸೋಣ ಅಂತ ಜಸ್ಟ್ ವ್ಲಾಗಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಯಾವುದೇ ಪ್ರಮೋಷನ್ನು ಅಥವಾ ಏನೂ ಅಲ್ಲ, ಇದು ನಾನು ನನ್ನ ಓನ್ ಯೂಸ್ಗೆ ತೊಗೊಂಡು ಯೂಸ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ಸು. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಇಲ್ಲಿ ನಿಮಗೆ ಬಟನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ನೀವು ಇದನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಬಟನ್ಸ್ ಕೊಟ್ಟಿರ್ತಾರೆ. ಎಲ್ಲಾದರೂ ಎಮರ್ಜೆನ್ಸಿ ಹೋಗಬೇಕಿದ್ದಾಗ ನನ್ನ ಹೇರ್ಸ್ ತುಂಬ ಮೆಸ್ಸಿ ಅಂತ ಅನಿಸಿದ್ರೆ ಆವಾಗ ನಾನು ಯೂಸ್ ಮಾಡ್ತಿರ್ತೀನಿ ಇದನ್ನು. ಫಸ್ಟ್ ಪ್ರಾಡಕ್ಟ್ ಪ್ರೈಸ್ ಡೀಟೇಲ್ಸ್ ಬಂದುಬಿಟ್ಟು ಇಲ್ಲಿ ಹಾಕ್ತೀನಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೆಕೆಂಡ್ ಥಿಂಗ್, ಅಡುಗೆ ಮನೆ ಯೂಸಿಗೆ ಇದು ಇವಾಗಲೇ ಅನ್ಪ್ಯಾಕ್ ಮಾಡಿದ್ದು ನಾನು. ಇದು ಬಂದು ಮ್ಯಾನ್ಯುಯಲ್ ಚಾಪರ್, ಪಿಜಿಯೋನೋದು. ನಾನು ಇದನ್ನು ತುಂಬ ದಿನದಿಂದ ತೊಗೊಳ್ಬೇಕು ಅಂದರೆ ಶೂಟಿಗೆ ಹೋಗುವಾಗ ಅಥವಾ ನನಗೆ ಎಮರ್ಜೆನ್ಸಿ ಇರುವಾಗ, ಬೇಗ ನನಗೆ ಹೊರಗಡೆ ಹೋಗ್ಬೇಕಾದಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಏನಾದರೂ ಸಲಾಡ್ಸ್ ಮಾಡ್ಕೊಳ್ಳೋದಕ್ಕಾಗಲಿ, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ನನಗೆ ಹಿಂಸೆ ಅನ್ನಿಸ್ತಿತ್ತು, ಹೆಚ್ಕೊಂಡು ಕೂತ್ಕೊಳ್ಳೋದು. ಸೊ ಇದು ತುಂಬ ಜನ ಹೇಳ್ತಿದ್ರು, ನಾನು ಅದಕ್ಕೆ ಇದನ್ನು, ನನ್ನ ಫ್ರೆಂಡ್ಸು ಯೂಸ್ ಮಾಡ್ತಿದ್ದಾರೆ ಇದನ್ನು ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಇದು, ಯೂಸ್ ಮಾಡಿ. ಇದು ಬಂದು ಸೆಕೆಂಡ್ ಪ್ರಾಡಕ್ಟ್, ಚಾಪರ್. ಅದು ಬಿಟ್ಟರೆ ಅದ್ರ ಜೊತೆಯಲ್ಲಿ 1-2 ಬೌಲ್ಸ್ನ, ಬ್ಲ್ಯಾಕ್ ಆ್ಯಂಡ್ ವೈಟ್ 1-2 ಬೌಲ್ಸ್ನ ತೆಗೆಸ್ಕೊಂಡೆ ನಾನು. ಇದು ಚೆನ್ನಾಗಿದೆ. ಇದನ್ನು ಆಲ್ರೆಡಿ ನಾನು 1 time ಏನೋ ಯೂಸ್ ಮಾಡಿದ್ದೀನಿ. ಐ ಥಿಂಕ್ ನೂಡಲ್ಸ್ ತಿನ್ನೋದಕ್ಕೆ ಯೂಸ್ ಮಾಡಿಬಿಟ್ಟಿದ್ದೀವಿ. ಚೆನ್ನಾಗಿದೆ. ಇದ್ರದ್ದು ಪ್ರೈಸು 39 ಈಚ್ ಪರ್ ಈಚ್. ಚೆನ್ನಾಗಲ್ಲ, ಯಾವಾಗ ಹೊಡೆದಾಗ್ತಿದ್ದು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ, ಇಷ್ಟ ಆಯಿತು ಇದು ಡಿಸೈನು. ಸೊ ಹಾಗಾಗಿ ತಗೊಂಡೆ. ಲಿಪ್ಸ್ಟಿಕ್ಸ್, ಹುಡುಗಿರಿಗೆ ಲಿಪ್ಸ್ಟಿಕ್ಸ್ ಬೇಕಾಗತ್ತೆ. ಸೊ ಇದನ್ನು ನಾನು ನೈಕಾದಲ್ಲಿ ಬುಕ್ ಮಾಡ್ಕೊಂಡಿದ್ದು. ನೈಕಾದಲ್ಲಿ ಬುಕ್ ಮಾಡಿಕೊಂಡು ನಾನು ಸ್ವಲ್ಪ ಜಾಸ್ತಿ ನ್ಯೂಡ್ ಕಲರ್ಸೇ ತೊಗೊಳ್ಳೋದು. ಫಸ್ಟ್ ಟೈಮ್ ನಾನು ಇದು ಒಂದನ್ನು ಬಿಟ್ಟು
ಇದೆರಡು ಡಾರ್ಕ್ ಕಲರ್ಸ್ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಕೋರಲ್ ಕ್ಯಾಂಡಿ ಅಂತ 06 ಇದೆರಡೂ ಚೆನ್ನಾಗಿದೆ. ಸೊ ಮೂರೂ ನಾನು ನೈಕಾದಲ್ಲಿ ಬುಕ್ ಮಾಡಿದ್ದೆ. ಇದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೀರೆ, ಗುಲಾಬಿ ಸಾಡಿ. ಇದನ್ನು ಏನಕ್ಕೆ ತೊಗೊಂಡೆ ಅಂದರೆ ಇದನ್ನು ನನ್ನ ಸೀರಿಯಲ್ ಪರ್ಪಸ್ಗೋಸ್ಕರ ತೊಗೊಂಡಿದ್ದು ನಾನು. ಇಲ್ಲಾಂದರೆ ನಾನು ಬಟ್ಟೆ ಪರ್ಚೇಸ್ ಮಾಡಲ್ಲ ಆನ್ಲೈನಲ್ಲಿ. ಬಟ್ ಟ್ರಸ್ಟ್ ಮೀ, ನಾನು ಮೀಶೋದಲ್ಲಿ ಇಲ್ಲಿ ತನಕ ಒಂದು 10-12 ಸೀರೆ ತೊಗೊಂಡಿದ್ದೀನಿ. ನನಗೆ ಯಾವುದೂ ಬೇಜಾರು ಮಾಡಿಲ್ಲ. ಮೀಶೋ ಪ್ರಾಡಕ್ಟ್ಸು ಬಟ್ಟೆಯಲ್ಲಿ ಭಯ ಪಡಬೇಕೇನೋ ಅಂತ ಅಂದ್ಕೊಂಡಿದ್ದೆ. ನಾನು ಸೀರಿಯಲ್ ಆ್ಯಕ್ಟಿಂಗ್ ಶುರು ಮಾಡಿದಾಗ್ಲಿಂದನೂ ನಾನು ಅಲ್ಲೇ ತೊಗೊಳ್ತಾ ಇರೋದು, ಮೀಶೋನಲ್ಲೇ ಬುಕ್ ಮಾಡ್ಕೊತಾ ಇರೋದು. ಇದು ನಂದು ಸೆಕೆಂಡ್ ಸ್ಯಾರಿ, ಇದೇ ಸೇಮ್ ಪ್ಯಾಟರ್ನಲ್ಲಿ ಸೆಕೆಂಡ್ ಸ್ಯಾರಿ. ಹೇಳ್ತೀನಿ ಏನಕ್ಕೆ ಅಂತ ನೋಡಿ. ಇದು ಫಸ್ಟ್ ಸ್ಯಾರಿ, ಇದೇ ಸೇಮ್ ಪ್ಯಾಟರ್ನಲ್ಲೇ ನಾನು ಈ ಕಲರಲ್ಲೂ ಬೇಕು ಅಂದ್ಬಿಟ್ಟು ತೊಗೊಂಡೆ. ಏನಕ್ಕಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಗೈಸ್. ಇದೇನಿಲ್ಲ ಅಂದರೂ ನಾನು ಒಂದು 5-6 ಸರ್ತಿ ಯೂಸ್ ಮಾಡಿದ್ದೀನಿ ತೊಗೊಂಡಾದ್ರಿಂದ. ನಂಗೆ ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು. ಮೈ ಮೇಲೆ ತುಂಬ ಚೆನ್ನಾಗಿ ಕೂರುತ್ತೆ, ಜಾರೆಲ್ಲ ಸೀರೆ, ಮತ್ತು ನೀಟಾಗಿ ಕುತ್ಕೊಳ್ಳುತ್ತೆ ಸೀರೆ ಉಟ್ಕೊಂಡಾಗ. ಆ್ಯಂಡ್ ಪ್ರಾಡಕ್ಟು ಕೂಡ ತುಂಬ ಚೆನ್ನಾಗಿದೆ, ಹಾಳಾಗಿಲ್ಲ ಪ್ರಾಡಕ್ಟ್. 5-6 ಸರ್ತಿ ಉಟ್ರೂ ಹಾಳಾಗಿಲ್ಲ. ಸೊ ಅದಕ್ಕೆ ನನಗೆ ಇಷ್ಟ ಆಗ್ಬಿಟ್ಟು ನಾನು ಈ ಕಲರ್ ಸೀರೆನ ತೊಗೊಂಡೆ. ಎನಿವೇಸ್, ಕಾವೇರಿ ಕನ್ನಡ ಮೀಡಿಯಮ್ ನನ್ನ ಫಸ್ಟ್ ಎಪಿಸೋಡಲ್ಲಿ ನಾನು ಇದೇ ಸೀರೆನ ಉಟ್ಟಿದ್ದೀನಿ. ನಾನು ನಿಮಗೆ ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 335 ಏನೋ ಅಷ್ಟೇ, 300 ಚಿಲ್ಲರೆ ಅಷ್ಟೇ ಸೀರೆ. ಇದು ಜಾರ್ಜೆಟ್ ಸ್ಯಾರಿ, ಸ್ವಲ್ಪ ಕಾಟನ್ ಇದೆ. ಜಾರ್ಜೆಟ್ ಸ್ಯಾರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಟ್ರೈ ಮಾಡಿ, ಮೀಶೋದಲ್ಲಿ ಹೋಗ್ಬಿಟ್ಟು ಜಾರ್ಜೆಟ್ ಸ್ಯಾರೀಸ್ ಅಂತ ಹಾಕಿದ್ರೆ ನಿಮಗೆ ಅದರದ್ದು ಲಿಸ್ಟ್ ಬರುತ್ತೆ. ಸೀರಿಯಲ್ ಪರ್ಪಸ್ಗೋಸ್ಕರ ಅಂತಂದರೆ ದಯವಿಟ್ಟು ಆರ್ಟಿಸ್ಟ್ಗಳು ಯಾರಾದರೂ ನೋಡ್ತಾ ಇದ್ದರೆ ಟ್ರೈ ಮಾಡಿ. ಏನಕ್ಕೆ ಬಿಡ್ತೀರಾ? ಸುಮ್ಮನೆ ನಮ್ಮ ಓನ್ ಕಾಸ್ಟ್ಯೂಮ್ಸ್ನ ಬಳಸ್ಕೊಂಡು ಹಾಳು ಮಾಡೋದಕ್ಕಿಂತ ಇವನ್ನ ಕಾಸ್ಟ್ಯೂಮ್ಸ್ ಆಗಿ ಬಳಕೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊತೀನಿ. ವರ್ತಿದೆ ಇದು. 350-400 ರೂಪಾಯಿ ಅಂದರೆ ವರ್ತಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಒಳ್ಳೆ 600 ರೂಪಾಯಿ ಸೀರೆ ಥರ ಕಾಣುತ್ತಿದ್ದು. ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಪೌಚು. ಈ ಪೌಚು ಕೂಡ ಆಲ್ರೆಡಿ ಯೂಸ್ ಆಗ್ತಾಯಿದೆ. ಇದಕ್ಕೆ ಒಂದು ಪುಟ್ಟದ ಕೀಚೈನ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದೆ ಇದು. ಇದು ಸ್ವಲ್ಪ ಜಾಸ್ತಿ ಇತ್ತು ಅನಿಸುತ್ತೆ ಪ್ರೈಸು. ಐ ಥಿಂಕ್ 170 ಏನೋ ಅಲ್ವಾ? ಈ ಥರದ್ದು 2 ಪೌಚ್ಗೆ ಈ ಥರದೊಂದು ಸೀರೆ ಬಂದುಬಿಡ್ತಿತ್ತು. ಹೌದು. ಸೊ ಇದು ಸ್ವಲ್ಪ ಕಾಸ್ಟ್ಲಿ, ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಇದೆ, ಬೇಗ ಕೀಳಲ್ಲ. ಆ್ಯಂಡ್ ಎಸ್, ಇಂಪಾರ್ಟೆಂಟ್ ಥಿಂಗ್ಸ್ ಬಂದು ಇದನ್ನು ಯೂಸ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ. ಚಪ್ಪಲ್ಸು ಇದು ಬಂದು ಇದಕ್ಕೆ ನಾನು 150 ಕೊಟ್ಟೆ, ಬರೀ 150. ನಾನು ಆಗಲೇ ಸುಮಾರು ಸತಿ ಡೈಲಿ ಯೂಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಕಾಲುಗಳು ಹುಷಾರು ತಪ್ಪಿ ಊದ್ಕೊಂಡಿದ್ದಾಗ ನಂಗೆ ನೆಲದ ಮೇಲೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಯೂಶ್ವಲಿ ಮನೇಲಿ ನಾನು ಚಪ್ಪಲಿ ಎಲ್ಲ ಯೂಸ್ ಮಾಡಲ್ಲ. ಆ ಪರ್ಪಸ್ಗೋಸ್ಕರನೇ ಅದನ್ನು ನಾನು ತೊಗೊಂಡಿದ್ದು. ಶೂಟಿಂಗ್ ಹೋಗಲೇಬೇಕು, ಹುಷಾರಿಲ್ಲದೆ ಇರುವಾಗಲೇ ಒಂದು 2-3 ಸರ್ತಿ ಶೂಟಿಂಗ್ನ ನಾನು ಅಟೆಂಡ್ ಮಾಡಿದ್ದೀನಿ. ಆವಾಗ್ಲೂ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬೇರೆ ಚಪ್ಪಲ್ಸ್ ಹಾಕ್ಕೊಂಡು ಓಡಾಡೋದಕ್ಕೆ. ಇದು ಸ್ವಲ್ಪ ಹೆಂಗಿದೆ ಅಂದರೆ, ಇದು ಇಲ್ಲಿ ಸ್ವಲ್ಪ ಕ್ವಾಲಿಟಿ ಸಾಫ್ಟಾಗಿದೆ ಇದು. ಆ್ಯಂಡ್ ಇದು ಈ ಥರ ಒಂದು ಲೈನ್ ಬಂದಿದೆಯಲ್ಲ, ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ನ ತೊಗೊಂಡಿದ್ದು. ಐ ಥಿಂಕ್ ಮೀಶೋಲ್ಲ ಫ್ಲಿಪ್ಕಾರ್ಟಲ್ಲ, ನಾನು ನಿಮಗೆ ಡೀಟೇಲ್ಸ್ ಸೈಡಲ್ಲಿ ಹಾಕ್ತೀನಿ, ಅದ್ರದ್ದು ಫೋಟೋ ಸಮೇತ, ಪ್ರೈಸ್ ಸಮೇತ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಇವಾಗ ಇದು ಏನಾದರೂ ಸ್ವಲ್ಪ ದಿವಸ ಯೂಸ್ ಮಾಡಿ ಹೋಗುತ್ತಲ್ಲ, ಇದು ಹಾಳಾಗುತ್ತಲ್ಲ, ಆಮೇಲೆ ಮತ್ತೆ ಸೇಮ್ ಪ್ರಾಡಕ್ಟ್ನ ನಾನು ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು, ನನ್ನ ಶೂಟಿಂಗ್ ಪರ್ಪಸ್ಗೆ ಇನ್ನೊಂದು ಜೊತೆ ಚಪ್ಪಲಿನ ನಾನು ಬುಕ್ ಮಾಡಿದ್ದೆ ಆನ್ಲೈನಲ್ಲಿ. ಇದು ಈ ಪ್ರಾಡಕ್ಟು, ಇದು 500 ಕೊಟ್ಟೆ ಅನಿಸುತ್ತೆ ನಾನು. 500ಗೆ ಇಷ್ಟು ಒಳ್ಳೆ ಪ್ರಾಡಕ್ಟು ನಿಜವಾಗ್ಲೂ ಬರ್ತಿದೆ. ಇದನ್ನು ನಾನು ಕಾವೇರಿ ಕನ್ನಡ ಮೀಡಿಯಮ್ ಒಂದೇ ಒಂದು ಶೂಟಿಂಗಿಗೆ ಹಾಕ್ಕೊಂಡಿದ್ದೆ ನಾನು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು.
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಆ್ಯಕ್ಚುಲಿ ನಾನು ಫಸ್ಟ್ ಆನ್ಲೈನಲ್ಲಿ ಈ ನಡುವೆ ತೊಗೊಂಡಿರೋದೆ ಭಗವದ್ಗೀತೆನ ನಾನು ಯಾವುದೋ ಒಂದು ಬೇರೆ ವ್ಲಾಗ್ನಲ್ಲೂ ತೋರಿಸಿದ್ದೀನಿ ನಿಮಗೆ. ಬಟ್ ಇದನ್ನು ಭಗವದ್ಗೀತೆನ ಆರ್ಡ್ರ್ ಮಾಡಿ ನಾನು ನಿಜವಾಗ್ಲೂ ದಿನ ಓದೋಕ್ಕಾಗ್ತಾಯಿಲ್ಲ. ಮೊದಲು ಕೂತ್ಕೊಂಡು ಓದ್ತಾಯಿದ್ದೆ, ಇವಾಗ ಆಗ್ತಾಯಿಲ್ಲ. ಭಗವದ್ಗೀತೆನ ಏನು ಮಾಡ್ತೀನಿ ಅಂದರೆ, ನನಗೆ ತುಂಬ ಬ್ಲ್ಯಾಂಕ್ ಆದಾಗ, ನನಗೇನೂ ತೋಚ್ತಾ ಇಲ್ಲ ಅಂದಾಗ, ನನ್ನ ಲೈಫಲ್ಲಿ ಏನೂ ಮುಂದುವರಿತಾನೆ ಇಲ್ವಲ್ಲಪ್ಪ, ಇಷ್ಟೇನಾ ಸ್ಟಕ್ ಆಗಿಬಿಟ್ಟಿದ್ದೀನಿ ನಾನು, ಯಾಕೆ ಎಲ್ಲರೂ ನನಗೆ ಹಿಂಗೆ ಮಾಡ್ತಾರೆ ಅಂತೇನಾದರೂ ಯಾರ ಮೇಲಾದರೂ ಬೇಜಾರಾದಾಗ, ಅಥವಾ ನಾನೇನಾದರೂ ತಪ್ಪು ಮಾಡಿದ್ದೀನಾ, ನಂದೇನಾದರೂ ತಪ್ಪಿದೆಯಾ, ನಾನು ಹೇಗಿರಬೇಕು, ಏನು ಮಾಡಬೇಕು ಲೈಫಲ್ಲಿ, ಏನಕ್ಕೆ ಯಾವುದು ಆಗ್ತಾಯಿಲ್ಲ, ನಾನು ಕರೆಕ್ಟಾಗೇ ಇದ್ರೂ ನನಗೇನಕ್ಕೆಲ್ಲ ಸರಿಯಾಗಿ ಎಲ್ಲ ಟೈಮಿಗೆ ಆಗ್ತಾಯಿಲ್ಲ, ಬೇರೆಯವರೆಲ್ಲ ಚೆನ್ನಾಗೇ ಇದ್ದಾರಲ್ಲ, ಮತ್ತು ಅವರೆಲ್ಲ ಕರೆಕ್ಟಾಗಿದ್ದಾರಾ, ನಾನು ಸರಿ ಇಲ್ವಾ ಅನ್ನೋ ಥರ ಫೀಲ್ ಬರುತ್ತೆ ನನಗೆ. ಸುಮಾರು ಸರ್ತಿ ಯೋಚನೆಗಳು ಬರುತ್ತೆ ನನಗೆ. ಅಲ್ಲ ಆ್ಯಕ್ಚುಲಿ ಎಲ್ರಿಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಟೈಮಲ್ಲಿ ಈವನ್ ನೆನ್ನೆನೂ ನಾನು 11:30 12 o'clock ಅಷ್ಟರಲ್ಲಿ ಅನ್ಸುತ್ತೆ, ಆ ಟೈಮಲ್ಲಿ ಇದ್ಬಿಟ್ಟು ಓದಿದ್ದೀನಿ. ಸೊ ನನಗೆ ಈ ಪುಸ್ತಕದಲ್ಲಿ ನನಗೇನಾದರೂ ಅನಿಸಿದ್ರೆ, ನನಗೇನಾದ್ರು ಒಂದು ಕ್ವೆಶನ್ ಬಂದರೆ, ನಾನು ಹಿಂಗೆ ತೆಗೆದು ಜಸ್ಟ್ ಈ ಥರ ಏನಿರುತ್ತೆ ಒಂದು ಶ್ಲೋಕ ಅದನ್ನು ಓದಿ, ಅದ್ರದ್ದು ಸಾರಾಂಶ ಓದಿ, ಅಲ್ಲಿ ಏನು ಲೈನ್ಸ್ ಕೊಟ್ಟಿರ್ತಾರೆ ಅದನ್ನು ಓದ್ತೀನಿ ಅಷ್ಟೇ. ನಾನು ಅಷ್ಟನ್ನು ಓದಿದ್ರೇ, ಟ್ರಸ್ಟ್ ಮಿ ಆರ್ ನಾಟ್, ನಿಮಗೆ ನಿಮ್ಮದೇನು ಸಮಸ್ಯೆ ಇರುತ್ತೆ ಅದಕ್ಕೆ ಆ ಲೈನ್ಸಲ್ಲಿ ಪರಿಹಾರ ಇರುತ್ತೆ. ನಾವು ಅದನ್ನು ಕಂಡ್ಕೊಬೇಕಷ್ಟೆ. ದೇವ್ರನ್ನ ಮಾತ್ರ ಮಾತಾಡ್ತಾ ಇರೋ ಥರನೇ ಫೀಲ್ ಆಗುತ್ತೆ. ಅವ್ರು ನಮಗೇನೋ ಹೇಳ್ತಿದ್ದಾರೆ ಅಂತಲೇ ಅನಿಸುತ್ತೆ. ನೆನ್ನೆ ನಾನು ಹೇಳ್ಬಿಡ್ತೀನಿ ಏನಕ್ಕೆ ಅಂತಲೂ. ನೆನ್ನೆ ನಾನು ಏನಕ್ಕೆ ಯಾವುದು ಗ್ರೋತ್ ಇಲ್ಲ ಜಾಸ್ತಿ, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ, ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ, ಏನಕ್ಕೆ ನನಗಿನ್ನೂ ಯಾವುದೋ ಒಂದು ಒಳ್ಳೆ ದಾರಿ ಸಿಗ್ತಾಯಿಲ್ಲ, ಏನಕ್ಕೆ ಏನೂ ಆಗ್ತಾಯಿಲ್ಲ ಆಗೋ ಕೆಲಸಗಳು ಅಂತ ಅಂದ್ಕೊಂಡಾಗ, ಬಿಕಾಸ್ ತುಂಬ ಕೆಲಸಗಳು ಇನ್ನೇನು ಆಗೋಯ್ತು ಅನ್ನೋ ತನಕ ಬಂದುಬಿಟ್ಟು ಸ್ಟಾಪ್ ಆಗ್ತಾಯಿದೆ. ಬೇರೆ ಯಾರಿಗೋ ಸಿಕ್ಕಿರುತ್ತೆ ಆ ಕೆಲಸ. ಅದು ಒಂದು ಯೋಚನೆಯಲ್ಲಿ ನನಗೆ ನೈಟೆಲ್ಲ ನಿದ್ದೆ ಬರಲ್ಲ, ನನ್ನ ಕೆಲಸದ ವಿಷಯದಲ್ಲಿ ಮಾತ್ರ. ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಐ ಥಿಂಕ್ ನಾನು ಲಕ್ಕಿ ಅನಿಸುತ್ತೆ ಅಂಥ ವಿಷಯಗಳಲ್ಲಿ. ನನ್ನ ರಿಲೇಟಿವ್ಸ್ ಇರ್ಬೋದು, ನನ್ನ ಮನೆಯ ವಾತಾವರಣ ಇರ್ಬೋದು, ಐ ಆಮ್ ವೆರಿ ಲಕ್ಕಿ ಆ ವಿಷಯದಲ್ಲಿ. ಎಲ್ಲರೂ ತುಂಬ ಪ್ರೀತಿ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲರೂ. ನಾನು ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಸೊ ನನ್ನ ಕೆಲಸದ ವಿಷಯದಲ್ಲಿ ನಾನು ಸ್ವಲ್ಪ ವರಿ ಆಗ್ತೀನಿ, ಬಿಕಾಸ್ ಕಾಯಕವೇ ಕೈಲಾಸ ಅಲ್ವಾ. ನಾವು ಕೆಲಸ ಮಾಡ್ತಾ ಇರೋದೇ ಹೊಟ್ಟೆಗಾಗಿ ಬಟ್ಟೆಗಾಗಿ. ಸೊ ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಏನಕ್ಕೆ ಆಗ್ತಾಯಿಲ್ಲ, ನನ್ನ ಸಾಧನೆ ದಾರಿ ಮಾತ್ರ ಏನಕ್ಕೆ ಇಷ್ಟು ಕಷ್ಟ ಆಗ್ತಿದೆ ಅಂತೆಲ್ಲ ಯೋಚನೆ ಮಾಡಿದಾಗ, ನಾನು ಈ ಪುಸ್ತಕನ ತೆಗೆದು ಓದಿದಾಗ ನನಗೆ ನಿನ್ನೆ ಸಿಕ್ಕ ಸಂದೇಶ, ನಾನು ನಿನ್ನೆ ಓದಿದ್ದು ಇದರಲ್ಲಿ, ಕೆಲಸ ನೀನು ಮಾಡು, ಫಲ ಕೃಷ್ಣನಿಗೆ ಬಿಡು ಅಂತ. ಅಂದರೆ ನಾನು ನಿನಗೇನಾದರೂ ಕೊಡ್ತೀನಿ ದೇವ್ರೆ, ನನಗೆ ಇದನ್ನು ಮಾಡಿಸ್ಕೊಡು ಅಂತ ನಾವು ಕೇಳ್ಕೊಂಡು ಮಾಡ್ತೀವಲ್ಲ, ಅದು ಪೂಜೆ ಅಲ್ವಂತೆ. ಈ ಪುಸ್ತಕದಲ್ಲಿ ನಾನು ನೆನ್ನೆ ಓದಿದಾಗಲೇ ನನಗೆ ಸ್ವಲ್ಪ ನೆಮ್ಮದಿಯಾಗಿದ್ದು. ನನಗೊಂದು ಕೆಲಸ ಕೊಟ್ಟಿದ್ದಾರೆ ದೇವ್ರಿಗೆ, ಆ ಕೆಲಸದ ಪಾಡಿಗೆ ಕೆಲಸನ ನಾನು ನಿಯತ್ತಿಂದ ಶ್ರದ್ಧೆಯಿಂದ ಮಾಡ್ಕೊಂಡು ಹೋದರೆ ದೇವರು ನನಗೆ ಆಶೀರ್ವಾದ ಮಾಡ್ತಾರೆ, ನನಗೆ ಅಂತ ನನ್ನ ದಾರಿ ಒಂದು ತೋರಿಸ್ತಾರೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ತುಂಬ ಕೊಯ್ಯಲ್ಲ ನಾನು ಇವಾಗ. ಸೊ ಭಗವದ್ಗೀತೆ ದಯವಿಟ್ಟು ಓದಿ. ನಿಮಗೆ ಏನೇ 1000 ಪ್ರಾಬ್ಲಮ್ಸ್ ಇದ್ರೂ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಆನ್ಲೈನ್ ಶಾಪಿಂಗ್ ವ್ಲಾಗ್. ಸೊ ಎಲ್ಲರೂ ನೋಡಿ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾಯಿದ್ರೆ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿಯಾಗಿದ್ದೀನಿ ನಾನು ಅದರಿಂದ. ಆ್ಯಂಡ್ ಹೀಗೆ ನಾನು ವ್ಲಾಗ್ಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್. ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್.